ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಚಾನಲ್ ಅಂಜು ವ್ಲಾಗ್ಸ್. ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದೇನಪ್ಪ ಅಂದರೆ, ಇವತ್ತು ನನ್ನ ಮಗುಗೆ ಸಿಂಪಲ್ಲಾಗಿ ಹೆಸರಿಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ದೇವಸ್ಥಾನದಲ್ಲಿ, ತುಂಬ ಸಿಂಪಲ್ಲಾಗಿ. ಸೊ ಅದಕ್ಕೆ ಇಷ್ಟು ದಿನ ವಿಡಿಯೋ ಮಾಡೋಕ್ಕೂ ಆಗಿರಲಿಲ್ಲ, ಮಗು ಆಗಿದ್ದ ಕಾರಣ ಮಗು ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದು. ಸೊ ಅದಕ್ಕಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಂಗಿಗೆ ಹೆಸರಿಡೋದಕ್ಕೆ ಅಣ್ಣ ಕೂಡ ಫಸ್ಟ್ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನನ್ನ ಮಗನಿಗೆ ದೇವಸ್ಥಾನಕ್ಕೆ ಹೊರಗಡೆ ಔಟಿಂಗ್ ಹೋಗಬೇಕು ಅಂದರೆ ಫಸ್ಟು ರೆಡಿಯಾಗಿ ನಿಂತ್ಕೊತಾನೆ. ಎಬ್ಬರಿಸೋದೇ ಬೇಡ ಮಾರ್ನಿಂಗ್ ಟೈಮಲ್ಲಿ. ಅದೇ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಳು ಬರುತ್ತೆ. ಸೊ ತುಂಬಾ ಖುಷಿಯಲ್ಲಿದ್ದೀನಿ ನಾನಂತೂ. ಯಾಕಂದರೆ ದೇವರು ನಾನು ಕೇಳ್ಕೊಂಡು ಹಾಗೆ ಹೆಣ್ಮಗುನೇ ಕೊಟ್ಟಿದೆ. ಸೊ ನನ್ನ ಮನೇಲಿ ಕೂಡ ಎಲ್ಲರೂ ತುಂಬಾ ಖುಷಿಯಲ್ಲಿದ್ದಾರೆ. ಫಸ್ಟ್ ಮಗುನೇ ಹೆಣ್ಣು ಬೇಕು ಅಂತ ಕೇಳ್ಕೊತಾಯಿದ್ರು, ಬಟ್ ನನ್ನ ಮಗ ಹುಟ್ಬಿಟ್ಟ. ಸೊ ಈಗ ಸೆಕೆಂಡ್ ಬೇಬಿ ಗಂಡು ಆಗುತ್ತೆ ಬಿಡು ಅಂತ ಅಂದ್ಕೊಂಡಿದ್ವಿ, ಬಟ್ ಹುಡುಗಿ ಆಗಿದಂತೂ ತುಂಬಾ ಖುಷಿ ಆಯಿತು ಎಲ್ರಿಗೂ. ಎಲ್ಲೋಗ್ತಿರೋದಮ್ಮ? ಯಾಕೆ ದೇವಸ್ಥಾನ ಹೋಗ್ತಾ ಇರೋದು? ತಂಗಿ ಪಾಪು ತಾನೆ? ಏನು ಹೆಸರಿಡೋಣ? ನಿನ್ಗೆ ಯಾವ್ದು ಇಷ್ಟ? ನಿನ್ಗೆ ಯಾವ್ದು ಇಷ್ಟ? ಅದು ನಿನ್ನ ಹೆಸರಲ್ವಾ? ಅವನ್ನ ನಾವು ಚಿಕ್ಕ ವಯಸ್ಸಿಂದ ಟಿಂಕು ಅಂತ ಕರಿತೀವಿ ಅಂತ ಅವಳ ತಂಗಿ ಕೂಡ ಅದನ್ನೇ ಹೆಸರಿಡೋಣ ಅಂತಿದ್ದಾನೆ. ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ಓಕೆ, ಬೊಮ್ಮನಹಳ್ಳಿಯಿಂದ ನಮ್ಮ ಸಿಸ್ಟರ್ ಕೂಡ ಬಂದಿದ್ದರು. ಸೊ ಅವರಿಗೆ ನಾವು ಹೇಳಿದ್ದು ಟೈಮು ಕರೆಕ್ಟಾಗಿ ಬಂದಿರೋ, ನಾವೇ ಸ್ವಲ್ಪ ಲೇಟಾಗಿ ಹೊರಟ್ಬಿಟ್ವಿ. ಲೇಟ್ ಆಯಿತು. ಸೊ ಮಗು ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಅವ್ರ ಹತ್ರ ಮಾತಾಡಿಕೊಂಡು ಸೊ ಫೈನಲಿ ಹೆಸರಿಡೋದಕ್ಕೆ ಅಂತ ದೇವ್ರ ಹತ್ರ ಹೊರಟ್ವಿ. ದೇವ್ರ ಹತ್ರ ಹೆಸರಿಟ್ಟು ಅರ್ಚನೆ ಎಲ್ಲ ಮಾಡಿಸಿ ಆದ ನಂತರ ಮಗು ಬಾಯಲ್ಲಿ ಜೇನುತುಪ್ಪ ಇಡೋದು ನಮ್ಮ ಪದ್ಧತಿ. ಸೊ ಹಾಗಾಗಿ ಆಗ್ತಾ ಇದ್ದಾರೆ. ಸೊ ನನ್ನ ಮಗಳಿಗೆ ಸಮೈರ ರಾಮಸ್ವಾಮಿ ಅಂತ ಹೆಸರಿಟ್ಟಿದ್ದೀವಿ. ದೇವಸ್ಥಾನದಲ್ಲಿ ಪೂಜೆ ಅಂತೂ ತುಂಬ ಚೆನ್ನಾಗೇ ಆಯಿತು. ದೇವರನ್ನ ನೋಡೋಕ್ಕಂತೂ ಎರಡು ಕಣ್ಣು ಸಾಕಾಗ್ತಾ ಇರಲಿಲ್ಲ. ಪ್ರತಿ ಸಲಿನೂ ನಾನು ಆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಷ್ಟೇ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ ದೇವರಿಗೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಪೂಜೆ ಎಲ್ಲ ಆಗಿದ ನಂತರ ದುರ್ಗಾದೇವಿಗೆ ಮಗುನ ಇಟ್ಕೊಡಿ ಅಂತ ಕೇಳ್ಕೊಂಡ್ವಿ. ಸೊ ಹಾಗಾಗಿ ಅಲ್ಲಿ ಮಗುವನ್ನ ದೇವ್ರ ಹತ್ರ ಇಟ್ಟು ಕೊಟ್ಟರು. ತುಂಬಾ ಖುಷಿ ಆಯಿತು. ಸೊ ಫೈನಲಿ ಪೂಜೆ ಎಲ್ಲ ಚೆನ್ನಾಗಿ ಆಗಿ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನ ಒಳಗಡೆ ಕೂತ್ಕೊಂಡಿದ್ವಿ. ತುಂಬ ಪ್ರಶಾಂತವಾಗಿರುತ್ತೆ ಜಾಗ. ಆರಾಮ್ಸೆ ಕೂತ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡಿ ಮತ್ತು ಮನೆ ಕಡೆ ಹೊರಟ್ವಿ. ನನ್ನ ಮಗ ಏನೋ ಅವ್ರ ಅತ್ತೆ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ಸೊ ಹಾಗೆ ಪೂಜೆ ಎಲ್ಲ ಚೆನ್ನಾಗಾಯಿತು. ನಂತರ ಹೋಟೆಲಿಗೆ ಹೋಗ್ತಾಯಿದ್ವಿ. ನನ್ನ ಮಗಳಂತೂ ಮನೆಯಿಂದ ಹೊರಟ ಮೇಲೆ ಮತ್ತೆ ಮನೆ ವಾಪಸ್ ಹೋಗೋವರೆಗೂ ಒಂದು ಚೂರು ಗಲಾಟೆ ಮಾಡಲಿಲ್ಲ. ತುಂಬಾ ಸೈಲೆಂಟಾಗಿ ಮಲ್ಕೊಂಡಿದ್ಲು. ಸೊ ಊಟ ಎಲ್ಲ ಆಯಿತು. ಫೈನಲಾಗಿ ಎಲ್ಲ ಮುಗ್ದಿದ ನಂತರ ಮನೆ ಕಡೆ ದಾರಿ ಹೊರಟಿದ್ದೀವಿ. ಸೊ ಇದು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. Keep watching and keep supporting me, guys. Thank you.